आप देख रहे हैं 7 न्यूज। मैं आपके साथ मोहम्मद सलमान जुनैदी। ಪತ್ರಿಕಾಗೋಷ್ಠಿ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರನ್ನ ಸ್ವಾಗತ ಕೊಡ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲೆಯ ಸಂಸದರಾದ ರಮೇಶ್ ಗಿರೀಶ್ ಅವರನ್ನ ಸ್ವಾಗತ ಕೊಡ್ತೇನೆ. ಅದೇ ರೀತಿ ಜಿಲ್ಲೆಯ ನಮ್ಮ ಭಾರತೀಯ ಪಕ್ಷದ ಜಿಲ್ಲಾಧ್ಯಕ್ಷರಾದ ಗುರುಲಿಂಗಪ್ಪ ಅವರನ್ನು ಸ್ವಾಗತ ಕೊಡ್ತೇನೆ. ಮಾಜಿ ಸಚಿವರಾದಂತ ಸುಭಾಷ್ ಪಟೇಲ್ ಶೆಟ್ಟಿ ಸಾಹೇಬರನ್ನ ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ನಾಗರಾಮತಿ ಕ್ಷೇತ್ರದ ಅಭ್ಯರ್ಥಿಗಳಿದ್ರು ಅವ್ರಿಗೂ ಸಂಜಯ್ ಅವರನ್ನು ನಾನು ಸ್ವಾಗತ ಕೊಡ್ತೇನೆ. ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಕಿರಣ್ ಅವರನ್ನು ಸ್ವಾಗತ ಕೊಡ್ತೇನೆ. ಜಿಲ್ಲಾಧ್ಯಕ್ಷರು ಜೀವನ್ ಸಾಗರ್ ಪ್ರಸಿದ್ಧಿ ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಸಾಧನೆ, ಆ ಸಾಧನೆ ಬದಲಿ ಏನಾಗ್ಯದಪ್ಪ ಅಂತಂದ್ರ 3 ವರ್ಷಗಳ ಸಾಧನೆಯ ಮಧ್ಯ 300 ವೈಫಲ್ಯಗಳು ಹಾರ ಆ ಸಿದ್ದರಾಮಯ್ಯಗೆ ನಾನೇ ಹಾಕ್ಬಿಡ್ತೀನಪ್ಪ. ಇಲ್ಲದ ನೋಡ್ರಿ 300 ಒಂದಲ್ಲ ಎರಡಲ್ಲ 3 ವರ್ಷದ ಸಾಧನೆ ಅನ್ನೋದ್ರೆ 300 ವೈಫಲ್ಯಗಳು, ಸಮಸ್ಯೆ ವೈಫಲ್ಯಗಳು 300 ಅದಾವ. 300 ಅವೆಲ್ಲ 300 ನಾನು ಹೇಳ್ಕೊಂಡು ಕೂಡುವುದು ಕಷ್ಟ ಆಗ್ಬಿಡ್ತದೆ. ಬೇಕಾದ್ರೆ ಆಮೇಲೆ ನಿಮ್ಗ ಮೊದಲನೇದೊಂದೇ ಶಬ್ದ, ಕೊನೆಯದೊಂದು ಶಬ್ದ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳೋದಲ್ಲ. 300ನ ವೈಫಲ್ಯಗಳ ವೈಫಲ್ಯಗಳನ್ನ ಸಿದ್ದರಾಮಯ್ಯನ ಕೊಳ್ಳಿಗೆ ನಾನು ಹಾಕ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ನಾಚಿಕೆ ಬರ್ಬೇಕು. ಏನ್ ಸಾಧನೆ ಮಾಡ್ಯಾರಿ, ಏನ್ ಇಂಥದ್ದು ಹೇಳ್ರಿ. ದಯವಿಟ್ಟು ತಾವು ಪತ್ರಿಕಾ ಬಂಧುಗಳು ಬಹಳ ವರ್ಷದಿಂದ ತಾವು ಈ ಒಂದು ನಿಮ್ಮ ವ್ಯವಹಾರದಲ್ಲಿ ಅದಿರಿ. ಇಂಥ ಸರ್ಕಾರ ಎಂದರೆ ನೋಡಿರಿ ನೀವು, ಹೇಳ್ರಿ ದಯವಿಟ್ಟು ನೋಡೋಣ. ಅಲ್ರಿ 3 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ 3 ವರ್ಷ ಆಯ್ತು. ಈ 3 ವರ್ಷದಲ್ಲಿ ನಿಮ್ ಸಾಧನೆ ಏನು ಅಂದ್ರ 300 ವೈಫಲ್ಯಗಳನ್ನ ಯಾವಾಗ ಸದ್ಯದ ಹೇಳ್ರಿ ನೋಡೋಣ. ಕುಡಿಯೋ ನೀರಿಗೂ ಟ್ಯಾಕ್ಸ್, ಅಲ್ಲಿ ಒಂದ್ ಕಡೆ ಏನ್ ಹೇಳ್ತೀರಿ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ಅಂತ ಹೇಳ್ತೀರಿ. ಇನ್ನೊಂದ್ ಕಡೆ ಏನ್ ಹೇಳ್ತೀರಿ, ಆ ಗಂಡನ ಜೋಮನೆ ಕೈ ಹಾಕಿದ್. ಅಲ್ರಿ ಅದು ನಮ್ಮ ಹಳ್ಳಿಯಾಗ ಒಂದು ಶಬ್ದದ ನಗಬೇಡ್ರಿ. ಮತ್ತ ಜಂಪರ್ದ ಪಟ್ಟು ಸೀರ್ಯಾಗ ಕದ್ದತ್ತ ವ್ಯಾಪಾರ ಮಾಡವ. ಹಂಗಂದ್ರ ಅಲ್ಲಿ ಬಾಯಿ ಇದೆಲ್ಲ ಬರೀ 8 ರೂಪಾಯಿಗೆ ಒಂದು ಮೀಟರ್ ಅರ್ಬಿ ಅಂತ ಹೇಳ್ತಾನ. ಅದು 4 ರೂಪಾಯಿ ಮೀಟರ್ ಇರೋದಿಲ್ಲ, ಅಲ್ಲಿ ಹೆಚ್ಚು ಮಾಡ್ತಾನೆ 8 ರೂಪಾಯಿ. ಇಲ್ಲಿ ಸೀರ್ಯಾಗ ಕಡಿಮೆ ಮಾಡ್ತಾನ. ಹಂಗ ಇವ್ರು ಸಿದ್ದರಾಮಯ್ಯ ಇಲ್ಲಿ ನಿನ್ ಗ್ಯಾರಂಟಿ ಆತಾನ, ಅಲ್ಲಿ ಆ ಗಂಡನ ಕೈಯ ಜೋಬನ ಕಿಶೆ ಹಾಕಿ ಎಲ್ಲಾನು ದುಬಾರಿ ಮಾಡ್ಬಿಟ್ಟ. ಅಲ್ರಿ ಯಾವದ್ ಹೇಳ್ರಿ ನೋಡೋಣ. ಒಂದೇರಿ ಇಂಥದ್ ಬಿಟ್ಟದ ಅಂತ ಹೇಳ್ರಿ. ಎಲ್ಲದಕ್ಕೂ ಟ್ಯಾಕ್ಸಾ? ಎಲ್ಲ ಎದಕ್ಕಪ್ಪ ಟ್ಯಾಕ್ಸಾ? ಇವ್ರು ಗ್ಯಾರಂಟಿ ಕೊಡ್ಲಕ್ ಟ್ಯಾಕ್ಸ್ ಆಯ್ತು. ನೀವು ಕೊಡ್ಬೇಡ್ರಿ ಅಂತ ನಾವ್ ಹೇಳಂಗಿಲ್ಲ, ಬಡವ್ರಿಗೆ ಕೊಡ್ರಿ. ನಿಮ್ಗೆ ತಾಕತ್ತಿದ್ರೆ ಕೊಡ್ಬೇಕಪ್ಪ. ನಿಮ್ಗೆ ತಾಕತ್ತೇ ಇಲ್ಲ, ನಿಮ್ದೇ ಕೈ ಕಾಲ ಅಳಿಗಾಡಕತ್ತೆ. ಒಂದ್ ಅಭಿವೃದ್ಧಿ ಕೆಲಸ ಇಲ್ಲ, ಒಂದ್ ಏನೂ ಇಲ್ಲ, ಬರೇ ಭ್ರಷ್ಟಾಚಾರ. ನಾವು 18 ವರ್ಷ ಮಂತ್ರಿ ಇದ್ದ ಈ ರಾಜ್ಯದಲ್ಲಿ. ನನ್ನ ಮಂತ್ರಿಗಳು ಯಾವ್ಯಾರ ಒಬ್ಬ ಫೋನ್ ಮಾಡಿದ್ರ ಅಥವಾ MLA ಫೋನ್ ಮಾಡಿದ್ರ ಮೊದಲಾದ ನಮ್ PSC ಕರೆದು ಹೇಳ್ತಿದ್ವಿ ಈ ಕೆಲಸ ಮಾಡಪ್ಪ ಅಂತ. ಇವತ್ತು ಈ ಸಿಸ್ಟಮ್ ಅದಾನ ಅಲ್ಲಿ? ಮಂತ್ರಿ ಕೆಲಸ ಮಾಡ್ಬೇಕಾದ್ರೆ ಮಂತ್ರಿ ಕೆಲಸ ಹೇಳಿದ್ರು ಮಂತ್ರಿನ ಲಾಂಛ ಕೊಡ್ಬೇಕು ಅವನಿಗೆ, ಮಂತ್ರಿ ಕೆಲಸ ಮಾಡೋನಿಗೆ. ಇಂಥ ಸರ್ಕಾರ ನೋಡಿರಿ ಎಲ್ಲರೇ? ಭ್ರಷ್ಟಾಚಾರ, ಆಮೇಲೆ ರಕ್ಷಣೆ ಇಲ್ಲ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ನೋಡಿರಲ್ಲ ಬೆಂಗಳೂರಲ್ಲಿ ದಿವಸ ಅದೇ, ದಿವಸ ಹಂಗಾಯ್ತು ಹಿಂಗಾಯ್ತು, ಬರೀ ಇದೇ ನಾವು ಅನ್ನೋದು ಬೇಡ ಬಾಯಿಲೆ. ಆಮೇಲೆ ಕಳ್ಳತನ, ಗರುಡಿತನ, ಆಮೇಲೆ ಲಂಚ, ಯಾವ್ದು ಶುದ್ಧದ ಹೇಳ್ರಿ ನೋಡ. ನಿಮ್ಗೆ ಸಣ್ಣದ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ನನ್ನ ಜಿಲ್ಲೆದ ಒಂದು ಸಮಸ್ಯೆ ಅದ. ಇದು ಅಪ್ಪು ಪಟ್ನಶೆಟ್ಟಿ ಅವ್ರಿಗೆ ಗೊತ್ತದ. ಅಲ್ಲಿ ಅಂಡರ್ ಬ್ರಿಡ್ಜ್ ಮಾಡ್ಬೇಕು ಅಂತೇಳಿ 19 ಕೋಟಿ ರೂಪಾಯಿ ನಾನು ಮಂಜೂರಾತಿ ಮಾಡಿಸ್ಕೊಟ್ಟಿನಿ. ವಜ್ರಮಾನ ಹನುಮಾನ್ ಗೇಟ್ ಅಲ್ಲಿ ಮಾಡಿಕೊಟ್ಟಿನಿ. ಈಗ ಅಲ್ಲಿ ಯುಟಿಲಿಟಿ ಯೂಸ್ ಮಾಡೋರು ಯಾರಪ್ಪ? ಏನ್ ನಾವು ಮಾಡ್ತೇವ? ಕೇಂದ್ರ ಸರ್ಕಾರದವ್ರ ಅಥವಾ ಮೋದಿಯವರು MP ಗಳು ಮಾಡ್ತಾರ? ಯುಟಿಲಿಟಿದ್ ಏನಿರ್ತದ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಅವರು ಅದಕ್ಕೆ 8 ಕೋಟಿ ರೂಪಾಯಿ ಏನು ಮಾಡ್ಯಾರ. ಅಲ್ಲಿ ಒಂದು ಪೈಪ್ ಬರ್ತದ, ನೀರಿನ ಪೈಪ್, ಆಮೇಲೆ ಒಂದು ಗಟರ್ ಪೈಪ್ ಬರ್ತದ. ಅದನ್ನ ಕಿತ್ತು ಹಾಕ್ರಪ್ಪ ಬೇರೆ ಕಡೆ, ನಾನು ರೋಡ್ ಚಾಲು ಮಾಡ್ತೀನಿ ಅಂದ್ರೆ ಇವತ್ತಿಗೂ ಮಾಡಲ್ರು. ಇಂಥ ಮಾಡೋ ಕೆಲಸ ಬೇಕಾದಷ್ಟದ ಬಿಡ್ತಾರ, ಯಾವ್ದೋ ಮಾಡ್ಕೊತ ಕುಂದಿರ್ತಾರ. ಅದು ಏನ್ ಹೇಳ್ಬೇಕಿನ್ನು ಅದಕ್ಕೆ? ಒಟ್ಟಾರೆ ನೋಡ್ರಿ, ನಾ ಇಷ್ಟೇ ಹೇಳಕ್ ಬಯಸ್ತೀನಿ. ಈ 3 ವರ್ಷ ಸರ್ಕಾರದಲ್ಲಿ, 3 ವರ್ಷ ಅಧಿಕಾರದಲ್ಲಿ ಅವ್ರ ಕೆಲಸ ಏನಪ್ಪಾ ಅಂದ್ರೆ ಶೂನ್ಯ. ನೋಡ್ರಿ, ಏನೂ ಕೆಲಸ ಇಲ್ಲ. ಯಾವುದು ಬರೀ ಯಾವ ಜಿಲ್ಲೆನೇ ನೋಡ್ರಿ. ಆಲ್ರಿ ಆ ಪಾಪ MLAಗಳಿಗೆ ಅವ್ರಿಗೇನೋ ಪ್ರತಿ ವರ್ಷನೂ ಸ್ವಲ್ಪ ಹಣ ಕೊಡ್ತದ, ಅದನ್ನೂ ಇಲ್ಲ. ಈಗ ಯಾವ MLAಗೂ ತನ್ನ ಕ್ಷೇತ್ರದ ಕೆಲಸ ಮಾಡ್ಬೇಕನ್ನೋ ಹವ್ಯಾಸನೂ ಇಲ್ಲ. ಯಾಕಂದ್ರೆ ರೊಕ್ಕನೇ ಇಲ್ಲ ಅವಕ್ಕ. ಅಂದ್ರೆ ನನ್ನ ರೋಡ್ ಇರ್ತದಲ್ಲ, ಕೇಂದ್ರ ಸರ್ಕಾರದ ಮೋದಿ ಅವ್ರು ಪಟ್ಟದ ರೋಡ ಪೂಜಾ ಮಾಡ್ತಾರ.
ಮತ್ತದು ನಾ ಅಂತೂ ಹೋಗೋದಿಲ್ಲ, ಯಾವ ರೋಡು ಪೂಜೆ ಮಾಡ್ಲಕ್ ಹೋಗಿಲ್ಲ. ನನ್ ರೋಡ್ ಅನ್ನೋದು ಗೊತ್ತಿರ್ತದ, ನಾ ಹೋಗೋದಿಲ್ಲ ಎಲ್ಲಿ. ಅದು ನನ್ ರೋಡ್ ಅಂತ ಹೇಳ್ತಾರ ಅವ್ರು. ಇದು ಪ್ರಧಾನ ಮಂತ್ರಿ ಕೊಟ್ಟಾರ ಅಂತ ಹೇಳಂಗಿಲ್ಲ ಅವ್ರು, ಅಥವಾ ನಮ್ದೊಂದು 0.5% ಅದ, ಅವ್ರದೊಂದು ಅರ್ಧ ಅದ ಅಂತ ಹೇಳಂಗಿಲ್ಲ. ಇದು ನಾವು ಮಾಡೋದು ರೋಡ್ ಅಂತ ಹೇಳ್ತಾರ. ಇಂಥದ್ರೊಳಗೆ ಶಬ್ಬಾಷ್ಗಿರಿ ಪಡಿತಕ್ಕಂಥ ಕೆಲಸ ಈ ಸರ್ಕಾರದಲ್ಲಿ ನಡೆದ. ಆದ್ರೆ ಒಟ್ಟಾರೆ ನಾ ಹೇಳೋದಾದ್ರೆ ಈ ಸರ್ಕಾರದ ಅಭಿವೃದ್ಧಿ ಇಲ್ಲ, ಕರಪ್ಷನ್ ಹೆಚ್ಚು, ಆಮೇಲೆ ಹೆಣ್ಣು ಮಕ್ಕಳು ಯಾರಿಗೂ ರಕ್ಷಣೆ ಇಲ್ಲ, ಆಮೇಲೆ ಗುಂಡಾಗಿರಿ ಬೆಂಗಳೂರಾಗ ನೋಡ್ರಿ ಎಂತ ಪರಿ, ಎಲ್ಲೆಲ್ಲಿ ನೋಡ್ರಿ ಹೆಂಗ್ ನಡೆದ ನೋಡ್ರಿ. ಆಮೇಲೆ ನೋಡ್ರಿ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರ, ದಲಿತರು, ಅಲ್ಪಸಂಖ್ಯಾತರು, ಆಮೇಲೆ ಹಿಂದುಳಿದವರು ಅಂತ ಹೇಳ್ತಾರೆ, SC ST ಹೇಳ್ತಾರ. ಎಲ್ಲರದು ಬ್ಯಾಚ್ ಹೊಡೆದಾರ್ರಿ ರೊಕ್ಕ ಎಲ್ಲಾರ್ದು. ಅಲ್ಲಿ ನೋಡ್ರಿ ಆ ಬಳ್ಳಾರಿಯಾಗ ನೋಡ್ರಿ ಆ ST ಕಾರ್ಪೊರೇಷನ್ ರೊಕ್ಕ ಬಳ್ಳಾರಿಯಾಗ ಇಲೆಕ್ಷನ್ ಖರ್ಚು ಮಾಡೋದು. ಮತ್ತೆ ಅಲ್ಲ ಇವೆಲ್ಲ ಮತ್ತೆ ಎಂತದ್ರಿ ಹೇಳ್ರಿ ನೋಡೋಣ. ಆಮೇಲೆ ಜೈಲಿಗೆ ಹೋದ್ರು ಮಂತ್ರಿ, ಅದು ಸಂಬಂಧಪಟ್ಟವ್ರು ಜೈಲಿಗೆ ಹೋದ್ರು. ಮತ್ತೆ ಇದಕ್ಕಿಂತ ಅಲ್ಲ ಇದು 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 ಸರ್ಕಾರದ ಇದು ಹೇಳ್ರಿ ನೋಡೋಣ, ನೀವೇ ಹೇಳ್ರಿ. ಅದಕ್ಕೆ ಇದು ಅತ್ಯಂತ ನಾಚಿಕೆಗೇಡಿತನ ಕೆಲಸ ಅಂತಕ್ಕಂಥ ಮಾತವನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಇದರಲ್ಲಿ ಏನೇನು ಗಂಧ ಇಲ್ಲ ಈ ಸರ್ಕಾರದಲ್ಲಿ. ಬರೇ ತಮ್ಮ ಡುಬ್ಬ ಚಪ್ಪರ್ಸ್ಕೊಳ್ಳೋದು, ಎದರಾಗ ಚಪ್ಪರ್ಸ್ಕೊಳ್ತಾರ ಅಂತಂದ್ರ ನಾವು ಗ್ಯಾರಂಟಿ ಕೊಟ್ಟಿದ್ದೇವಪ್ಪ, ಗ್ಯಾರಂಟಿ ಹೆಂಗ್ ನಡ್ಕೊಂಡಿದ್ದೇವ ಅದೊಂದು ಬಿಟ್ರೆ ಏನೇನು ಒಂದು ಈ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ನಿಲ್ಲ. ಕಾಂಗ್ರೆಸ್ ನೋಡ್ರಿ ಯಾವ ಸರ್ಕಾರದಾಗೂ ಹಿಂದೆ ಲಂಚಕೋರ ಇಲ್ಲ ಅಂತ ನಾ ಹೇಳಿದ್ರೆ ಇರ್ಬೋದು. ಅಲ್ಲಿ ಬರೀ ಒಂದ್ ಚಾರಣೆ ಇದ್ದಿದ್ರೆ ಇವ್ರದ್ದು ₹2 ಅದ ಲಂಚ. ಪ್ರತಿಯೊಂದಕ್ಕೂ ಲಂಚ್ ಇಲ್ಲದೆ ಯಾವುದು ಕೆಲಸ ಆಗೋದಿಲ್ಲ. ನಾವ್ ಹೇಳಿದ್ರು ಅಷ್ಟೇ, ಅಪ್ಪ ಸಾಹೇಬ್ ಹೇಳಿದ್ರೆ ಅಷ್ಟೇ, ನಮ್ಮ ಅಧ್ಯಕ್ಷರು ಹೇಳಿದ್ರು ಅಷ್ಟೇ, ಹೂರಿ ತರ ಕೆಲಸ ಮಾಡಂಗಿಲ್ಲ. ಅದಕ್ಕ ನಾನು ಹೇಳೋದಾದ್ರೆ ಬಹಳ ನಿಜವಾಗಿ ಇದು ವೈಫಲ್ಯ, ಭಯಂಕರ ದೊಡ್ಡ ವೈಫಲ್ಯ ಅದ. 3 ವರ್ಷದಲ್ಲಿ ಯಾವ ಕೆಲಸನೂ ಕೂಡ ಮಾಡಿಲ್ಲ. ಬಿಗ್ ಜೀರೋ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ನೋಡಿದೀನಿ, ನಾನು ಕೇಳಿದೀನಿ. ಯಾವ ಆಫೀಸ್ಗೆ ಫೋನ್ ಮಾಡಿದ್ರ ನಮ್ಮ ಒತ್ತಡಕ್ಕ ಆಯ್ತ್ರಿ ಅವ್ನು ಕಳಿಸ್ರಿ, ಅಪ್ಪ ಸಾವನ್ ಕಳಿಸ್ರಿ, ಅಥವಾ ಅಧ್ಯಕ್ಷರು ಕಳಿಸ್ರಿ, ಮತ್ತೊಬ್ಬ ಹುಡುಗನ ಕಳಿಸ್ರಿ ಅಂತಾರ. ಅಲ್ಲಿ ಹೋಗೋಣ, ನಮ್ಮ ಹತ್ರ ರೊಕ್ಕಿಲ್ಲೋಪ, ನೀವು ಹೋಗಿ ಎಪ್ಪಿ ಗಂಟೆ ಬಿದ್ದಿದೆ ಅಂತ ಅವ್ರು ಕೇಳೋಣ. ಈ ಅಂತದ್ರಿ ಅದು ಹೇಳ್ರಿ ನೋಡ. ಇಲ್ಲೇ ನೋಡ್ರಿ ಒಂದು ಉದಾಹರಣೆ ಹೇಳೋದಾದ್ರಿ, ಅಲ್ಲಿ ಆ ರಂಭಾಪುರಿ ಜಗದ್ಗುರುಗಳು ಬರ್ಲಕತ್ತಿದ್ರು ಹನ್ನೊಟ್ಟಿಗೆ. ಆ ಹನ್ನೊಟ್ಟಿಗೆ ಪಂಚಾಯತಿ ಮುಂದ ಒಂದಿಷ್ಟು ಕಲ್ಲು ಒಟ್ಟಿಸ್ರಿ ಅಂತ ನನಗೆ ಹೇಳಿದ್ರು. ಅವ್ರು ಒಂದ್ 2 ಗಾಡಿ ಮಾಡ್ಕೊಂಡ್ ಬಂದಿವ್ರು. ನೋಡ್ರಿ ಚೀಫ್ ಸೆಕ್ರೆಟರಿ ಅವರ ಜಗದ್ಗುರುಗಳು ಬರ್ಲಕತ್ತಾರ, ಪಾಪ ಹಳ್ಳ್ಯಾಗ 3 ದಿನ ಬಿಟ್ಟು ಹಾಕೊಂದಿಷ್ಟು ಆ ಪೆಟ್ರೋಲ್ ಬಂಕ್ರಾಗ ಓಡ್ತಾರಲ್ಲ ಅಂತ ಒಂದಿಷ್ಟು ಕಲ್ಲು ಹಾಕ್ಬಿಡುವ ಮರ, ಬಹಳ ಖರ್ಚೇನ್ ಆಗೋದಿಲ್ಲ. ನಾನೇ ಹಾಕ್ಬಿಡ್ತಿದ್ದ, ಕರೆ ನನ್ನ MP ಫಂಡ್ ಎಲ್ಲ ಖಾಲಿ ಆಗ್ಯದ, ಒಂದಿಟ್ಟು ಮಾಡ್ಕೊಡ್. ಆಯ್ತು ಹೇಳ್ರಿ ಸಾಹೇಬ್ರ ಕಳಿಸ್ರಿ ಅಂದ್ರು. 2 ಜೀಪ್ ಕೊಟ್ಟು ಅಲ್ಲಿ ಅವ್ರ ಆಫೀಸ್ ಕಳಿಸ್ದ. ಅವ್ ಸಣ್ಣಗೆ ನಾಳೆ ಕಳಿಸ್ತೀನಿ, ನಾಳೆ ಕಳಿಸ್ತೀನಿ. ಕಡೆಗೆ ರಂಭಾಪುರಿ ಜಗದ್ಗುರುಗಳು ಬಂದೇ ಹೋದ್ರ, ಕರೆ ಅವನ್ ಗಂಟ ಮಗ ಅಲ್ಲಿ ಒಂದು ಕಲ್ಲು ಹಾಕ್ಲಿಲ್ಲ, ಒಂದ್ ಸಿಪ್ ನೀರು ಹಾಕ್ಲಿಲ್ಲ. ಇಂಥ ಸರ್ಕಾರ ತಗೊಂಡು ಎದಕ್ ಬೇಕ್ರಿ? ಅಲ್ಲ ಮಾರಾಯ, ನಡೆಸ್ತಿದ್ರೆ ಚಂದಗಿರಿ ನಡೆಸ್ಬೇಕ್ರಿ, ಇಲ್ಲಾಂದ್ರೆ ಏನ್ ಪ್ರಯೋಜನ? ಇದು ಜನರಿಗೆ ಮೋಸ ಯಾಕೆ ಮಾಡೋದು ಕೆಲಸ ಇಂಥದ್ದು ಹೇಳಿ ನೋಡೋದು. ಅದಕ್ಕಾಗಿ ನಾನು ನಿಜವಾಗಿ ಇದು ಬಹಳ ಕೆಟ್ಟದ ಕೆಲಸ. ಅದಕ್ಕೆ ನಾನು ಏನು 3 ವರ್ಷದ ಏನು ಸಾಧನೆ ಅಂತ ಹೇಳಿ ಸಿದ್ದರಾಮಣ್ಣ ಅವ್ರು ಹೇಳ್ಯಾರ. 3 ವರ್ಷದ ಸರ್ಕಾರಕ್ಕೆ 300 ವೈಫಲ್ಯಗಳ ಹಾರವನ್ನ ನಾನೇ ಸಿದ್ದರಾಮಣ್ಣಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳ್ತೀನಪ್ಪ. ಬಿಟ್ಟಾರ್ರಿ ಅಭಿವೃದ್ಧಿ, ಜನರ ಕೆಲಸ, ಅದು ಇದು ಬಿಟ್ಟಾರ. ಬರೀ ಎದಕ್ಕಂತಂದ್ರೆ ಬರೀ ಕುರ್ಚಿ ಸಲಹೆ ಜಗಳ. 3 ವರ್ಷದಿಂದ ಏನ್ ಮಾಡ್ಯಾರಪ್ಪ ಅಂದ್ರ, 3 ವರ್ಷದಿಂದ ಅವ ಸಿದ್ದರಾಮಣ್ಣ ಒಂದು ಚಾರ ತಗೊಂಡು ಕೂಡ್ಲೇನೆ ಶುರು ಆಗ್ಬಿಟ್ಟದ. 3 ವರ್ಷ ಏನದ ಬರೀ ಕುರ್ಚಿ ಸಲಹೆಗೆ ಜಗಳ. ಆ ಕುರ್ಚಿನೇ ಬಹಳ ಇಂಪಾರ್ಟೆಂಟ್ ಆಗ್ಯದ ಜನರ ಕೆಲಸಕ್ಕಿಂತಲ್ಲ. ಇವತ್ತು ನೀವೇ ಏನದ ಬಹುತೇಕ ಎಲ್ಲರೂ ನಮ್ಮ ಮತಕ್ಷೇತ್ರಕ್ಕೆ ಬಂದು ಹೋಗ್ರಿ, ನೋಡ್ಬೇಕಾದ್ರೆ ಹೋಗ್ಲಿಕ್ಕೆ ಬರ್ಲಾರಂತ ಪರಿಸ್ಥಿತಿ ಬಂದವ. ಒಂದ್ ಮಳಕಾಲ್ ಮಟ್ಟ ತೆಗಿ ಬಿದ್ದಾವ. ಹೀಗಾಗಿ ಏನದ ಸಾಮಾನ್ಯ ಜನರ ಪರಿಸ್ಥಿತಿ ಅಲ್ಲೋಲ್ ಕಲ್ಲೋಲ್. ಅದಕ್ಕೆ ಇವ್ರು ಏನ್ ಈಗ ಸಮಾವೇಶ ಮಾಡ್ಲಿಕತ್ತಾರ, ಅವ್ರು ಶಕ್ತಿ ಪ್ರದರ್ಶನ ಮಾಡತ್ತಾರ, ಕುರ್ಚಿ ಸಲುವಾಗಿ ಮಾಡತ್ತಾರ, ವಿನ ಅವ್ರ ಅಭಿವೃದ್ಧಿ ಸಲುವಾಗಿ ಅಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇಷ್ಟು ವರ್ಷ ಆಯ್ತು, 15 ವರ್ಷ ಆಯ್ತು, 13 ವರ್ಷ, 14 ವರ್ಷ ಆಗ್ಯದ. ತುಲನಾತ್ಮಕ ದೃಷ್ಟಿಯಿಂದ ನೋಡ್ರಲ್ಲ, 75 ವರ್ಷ ಈ ರಾಜ್ಯದ ಕಾಂಗ್ರೆಸ್ನವ್ರು ಈ ದೇಶದಾಗ ಏನ್ ಮಾಡ್ಯಾರ ನೋಡ್ರಿ. ಈ 14 ವರ್ಷನಾಗ ಮೋದಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಏನ್ ಮಾಡ್ಯಾರ ನೀವೇ ತುಲನಾತ್ಮಕ ದೃಷ್ಟಿಯಿಂದ ನೋಡ್ಕೊಂಡು ಬರಿಬಹುದಪ್ಪ ನೀವೇ. ಆದ್ರೆ ಮೋದಿ ಇಮೇಜ್ ಕಡಿಮೆ ಆಗ್ತದೆ.
ನೀಟ್ ಎಕ್ಸಾಮ್ ದೊಡ್ಡ ಜನ ಬರ್ತಿದ್ರು ಎಲ್ಲ ಲೀಕ್ ಆಗಿ ಅವ್ರ ಭವಿಷ್ಯನ ಡೋಲಾಯಮಾನ ಆಯ್ತು. ಈಗ ಜಾಗತಿಕ ಬಿಕ್ಕಟ್ಟಿನ ನಡುವೆ ಬೆಲೆ ಏರಿಕೆಯನ್ನು ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್, ಡೀಸೆಲ್, ಬಂಗಾರ ಕೊಳ್ಳುವರಿ ಅಂತ ಪ್ರಧಾನಿ ಅವರೇ ಒಂದು ವಿದೇಶ ಪ್ರವಾಸ ಮಾಡ್ತಿದ್ದಾರೆ. ನೀವು ಎಲ್ಲರೂ ಈಗ ಸೈಕಲ್ ತಗೊಂಡು ಅಡ್ಡಾಡೋ ಪರಿಸ್ಥಿತಿ ಬಂದ ದೇಶದಲ್ಲಿ ಈ ಕತೆ ಬಿಜೆಪಿ ಮುಂದಾನೆ ಆಗಿರೋದಲ್ಲ. ಅದ್ ನೋಡ್ರಿ ಈಗ ಜಗತ್ತಿನೊಳಗ ಯುದ್ಧ ಪ್ರಾರಂಭ ಹಂಗ ಯೋಚನೆ ಮಾಡಿದ್ರೆ ಹೆಂಗ್ರಿ? ಹೇಳ್ರಿ ನೋಡೋಣ. ಈಗ ಆಗಿರ್ಬಹುದು, ಈಗ ನೀಟದ್ದು ಇದ್ರಾಗ ಸರ್ಕಾರದ ತಪ್ಪತ್ತಿರೋ ನೀವೇನತ್ತೀರಿ ಅನ್ರಿ? ಅದು ಯಾರೋ ಒಬ್ರು ಮಿಸ್ಶೀಪ್ ಮಾಡೋದ್ ಸಲುವಾಗಿ ನೋಡಿರ ಒಬ್ಬ ಹೆಣ್ಣುಮಗಳು ಯಾರೇ ಮಾಡ್ತಾರ ಅಂತ ಕೆಲಸ? ಅವರೇ ತಾನೇ ಬಯಲು ಮಾಡೋದು, ಒಬ್ಬ ಹೆಣ್ಣುಮಗಳು. ಅವರು ನಿಮ್ಮ ಶಿಕ್ಷಣ ಸಚಿವರ ಜೊತೆಗೆ ಲಿಂಕ್ ಇದೆ. ಯಾರು ನೀವ್ ಹೇಳ್ತೀರಿ ಹಂಗ? ಅವ್ರ ಲಿಂಕ್ ಇರ್ತದ, ಅವ್ರಿಗೆ ಅಲ್ರಿ ನೋಡ್ರಿ, ಅವ್ರ ಹೆಂಗ್ ಮಾಡ್ಲಕ್ ಸಾಧ್ಯ ಅದ ಹೇಳ್ರಿ ನೋಡೋಣ. ಆದ್ರೆ ಇವ್ರು ಏನ್ರಿ ಹೇಳ್ಕೊತ ಅಡ್ಡಾಡ್ತಾರ, ಅದಕ್ಕೇನ್ ಮಾಡ್ಲಕ್ ಆಗ್ತದ? ಆದ್ರೆ ನೋಡ್ರಿ, ಅಲ್ರಿ ಇತಿಹಾಸ ಮೋದಿಯವ್ರು ನೋಡ್ರಿ ವೆಸ್ಟ್ ಬಂಗಾಳದಲ್ಲಿ ಏನ್ ಮಾಡಿದ್ರಪ್ಪ? ಇತಿಹಾಸ ನಿರ್ಮಾಣ ಮಾಡ್ಲಿಲ್ಲ. ಮತ್ ಬ್ಯಾಡಾಗಿತ್ತು ಮೋದಿ ಆಡಳಿತ. ಮೋದಿ ಕೆಟ್ಟವ ಇದ್ದಿದ್ರ ಅಲ್ಲಿ ಬಂಗಾಲ್ನಾಗ ಓಟ್ ಹಾಕ್ತಿದ್ರ ಜನ. ಒಂದು ಚಿಪಡಿ ಮಾಡಿ ಹೋಗೋದು, ಚಿಪಡಿ. ನೋಡ್ರಿ ಇವೆಲ್ಲ ಮತ್ತು ಅವ್ರ ಅಭಿವೃದ್ಧಿ ಇವೆಲ್ಲ ಕೆಲಸ ನೋಡ್ಯಾರ ಅಂತ ಹೇಳಿ ಅವ್ರು ಓಟ್ ಹಾಕ್ಯಾರ. ಇಲ್ಲಾಂದ್ರ ಕಮ್ಯುನಿಸ್ಟ್ ಜನ ಅಷ್ಟು ಸರಳ ಅದನ್ನ ಓಟ್ ಹಾಕ್ಲಿಕ್ಕೆ ಹೇಳ್ರಿ ನೋಡೋಣ. ಅದಕ್ಕೆ ಕೇಳ್ತಾರೆ ಯಾರು ಇನ್ನೊಂದು ಒಂದೊಂದ್ ತರ ಪಟ್ಟಿ ಉರ್ದು ಸುಮ್ನೆ ಎಲ್ಲ ಬರೀ ಮೋದಿ 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 ಇವತ್ತು ಹೇಳ್ಕೊತ ಹೊಂಟಾರ ಅಷ್ಟೇ. ಈಗ ಗ್ಯಾರಂಟಿ ವಿರೋಧಿಸಿದ್ರಿ. ಈಗ ವೆಸ್ಟ್ ಬಂಗಾಳಲ್ಲಿ ನಿಮ್ ಸರ್ಕಾರನೇ ಈಗ ಮಹಿಳೆಯರಿಗೆ ಈಗ ನೋಡ್ರಿ 30,000 ಕೊಡಕ್ ಮುಂದಾಯ್ತು. ಆಗ ಹಿರಿಯಕ್ಕನ ಚಾಳ ಮನಿ ಮಂದಿಗೆ ಅಂದಂಗ ಶುರು ಪ್ರಾರಂಭ ಆದದ್ದು ಇಲ್ಲೇ ತಾನೇ. ಅದು ಪ್ರಾರಂಭ ಮಾಡೋದು ಇಲ್ಲೇ. ಆದ್ರೆ ಈಗ ಮತ್ತ ಹೌದ್ರಿ, ಪೊಲಿಟಿಕಲ್ ಪಾರ್ಟಿ ನಡೆಸೋರು ತನ್ನ ಸರ್ಕಾರ ಬರ್ಬೇಕನ್ನೋದು ಯೋಚನೆ ಮಾಡ್ತಾರ. ಈಗ ಆಯ್ತಪ್ಪ ಇಲ್ಲಿ ಕರ್ನಾಟಕದ ಕೊಟ್ಟಾರ, ನಾವ್ಯಾಕೆ ಕೊಡಬಾರ್ದು ಅನ್ನೋದು ವಿಚಾರ ಮಾಡ್ತಾರ. ಅವರು ನಮ್ಮ ಪಾರ್ಟಿಯವರು ಮಾಡ್ತಾರ. ದಿವಾಳಿ ಆದಾಕರ ಹೇಳಕತ್ರಲ್ಲ. ಈಗಂತೂ ಇಲ್ಲಿ ದಿವಾಳಿ ಇದನ್ನೇ ಬರೀರಿ ಸರಿಯಾಗಿ. ದಿವಾಳಿ ಆದದ್ ಮೊದಲು ಬರೀರಿ, ಅದ್ ಮುಂದೆ ಆಗದ ನೋಡೋಣ. ಅವಾಗ ಬರೆಯಕತ್ತೀರಿ. ಸಾಕ್ ಬಿಡ್ರಿ.